ಹಲೋ ಹಾಯ್ ನಮಸ್ಕಾರ, ಜೈ ಶ್ರೀರಾಮ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೋತೀನಿ. ನಾವು ಕೂಡ ಮನೆಯೊಳಗೆ ಎಲ್ಲರೂ ಸಕ್ಕತ್ತದೀವಿ. ಇವತ್ತು ನಮಗೆಲ್ಲರಿಗೂ ಒಂದು ಸ್ಪೆಷಲ್ ಡೇ, ಒಂದು ಹಬ್ಬ. ಏನಪ್ಪ ಅಂದ್ರೆ ಅಯೋಧ್ಯೆ ಒಳಗೆ ನಿಮಗೂ ಕೂಡ ಎಲ್ಲರಿಗೂ ಗೊತ್ತೈತಿ, ಅಯೋಧ್ಯೆ ಒಳಗೆ ರಾಮನ ಪ್ರತಿಷ್ಠಾಪನೆ ಎಷ್ಟು ಸಖತ್ ತಯಾರಿ ಮಾಡ್ಯಾರಿ. ಭಾಳ ಸಖತ್. ಆ್ಯಕ್ಚುಲಿ ಈಗ ಟಿ ವಿ ಆಫ್ ಮಾಡೀನಿ ವಿಡಿಯೋ ಮಾಡತ್ತೀನಿ ಅಂತ. ಮಾರ್ನಿಂಗ್ದಿಂದ ನಾನು ಟಿ ವಿ ಚಾಲೂನೇ ಇಟ್ಟಿದ್ದೆ, ಹೆಂಗಾಗ್ತತಿ ಏನಾಗ್ತತಿ ಅಂತ. ಮತ್ತು ಎಲ್ಲರ ಮನೆಯೊಳಗೂ ಕೂಡ ಅಕ್ಕಿ ಬಂದವ್ರಿ. ನೋಡ್ರಿ, ನಮ್ಮ ನಶೀಬ, ನಮ್ಮ ಮನೆಯೊಳಗೆ ಅಕ್ಕಿ ಬಂದಿರಲಿಲ್ಲ, ನಮಗೆ ಯಾರೂ ಕೊಟ್ಟಿರಲಿಲ್ಲ ಇಲ್ಲಿ. ಮತ್ತು ನಾನು ಬಿಲ್ಡಿಂಗ್ ಒಳಗೆ ಎಲ್ಲರಿಗೂ ಕೇಳಿದೆ, ನಮ್ಮ ಮಮ್ಮಿ ಫೋನ್ ಒಳಗೋದು ಹೇಳತ್ತೀರ ಅಕ್ಕಿ ನಿಮಗೆ ಬಂದು ಏನಂತ. ಲಿಟ್ರಲ್ ನಮಗೇನು ಬಂದಿಲ್ಲ ಮಮ್ಮಿ ಅಂತ ಹೇಳಿದೆ ನಾನು. ಅವ್ರಿಗೆಲ್ಲರಿಗೂ ಸಿಕ್ಕಾವು. ನಿನ್ನೆ ನಾವು ಈವ್ನಿಂಗ್ ಹೊರಗಡೆ ಹೊಂಟಿದ್ವಿ. ಬೈ ಚಾನ್ಸ್ ನಾವು ಹೊರಗಡೆ ಹೋಗುವಾಗ ಒಬ್ಬರು ಅಜ್ಜ ಬಂದ್ರೆ, ತಂಗಿ ನಿಮಗೆ ಅಕ್ಕಿ ಸಿಕ್ಕಾವೇನ ರಾಮನು ಅಂತಂದ್ರೆ, ಇಲ್ರಿ ನಮಗೆ ಸಿಕ್ಕಿಲ್ಲ ಅಂದಮೇಲೆ ಅವ್ರು ಲಿಟ್ರಲಿ ಕೊಟ್ಟು ಹೋದ್ರೆ. ಅಂದರೆ ಹೆಂಗೆ ನೋಡ್ರಿ, ಸಿಗಬೇಕಾಗಿತ್ತಂದ್ರೆ ಹೆಂಗಾದರೂ ಸಿಗತೈತಿ. ಸೊ ಅದು ಒಂದು ಖುಷಿ ಆತ್ರಿ, ಅಕ್ಕಿ ಸಿಕ್ತಪ್ಪ ಅಂತ. ಮತ್ತು ನಾವೊಂದು ಅಂದ್ಕೊಂಡಿನಿ, ಅಲ್ಲಿ ಏನು ಅಕ್ಕಿ ಹಾಕ್ತಿರ್ತಾರೆ ಆ ಟೈಮಿಂಗ್ 12:29 12:30 ಅಂದರೆ 1 ನಿಮಿಷ ಏನೋ ಭಾಳ ಮಸ್ತ್ ಮೂರ್ತೈತಂತದ. ಸೊ ಅಲ್ಲಿ ಅಕ್ಕಿ ಹಾಕ್ತಿರ್ತಾರೆ. ನಾನು ಕೂಡ ಇಲ್ಲಿ ಮನೆಯೊಳಗೆ ನಮ್ಮ ದೇವ್ರಿಗೆ ಅಕ್ಕಿ ಹಾಕ್ಬೇಕಂತ ಅಂದ್ಕೊಂಡಿನಿ. ಸೊ ರ್ಯಾಂಡಮ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಈ ವ್ಲಾಗ್ ಒಳಗೆ ಏನು ತೋರಿಸ್ಬೇಕು, ಏನು ತೋರ್ಸಂಗಿಲ್ಲ, ಅದೇನೂ ಗೊತ್ತಿಲ್ಲ ರೀ. ಬಟ್ ರ್ಯಾಂಡಮ್ಲಿನ ಚಾಲೂ ಮಾಡೀನಿ, ಬಿಕಾಸ್ ಇವತ್ತೊಂದು ದೊಡ್ಡ ಖುಷಿ ಐತಿ. ಆಮೇಲೆ ಹಬ್ಬ ಥರ ಅನ್ಸತ್ತೈತ್ರಿ. ಎಲ್ಲ ಕಡೆ ಪೂಜಾ ಪುನಸ್ಕಾರ, ಪ್ರಸಾದ, ಆಮೇಲೆ ಗುಡಿ ಎಲ್ಲ ಡೆಕೋರೇಷನ್, ಕೆಲವೊಬ್ರು ಮನೆಗೆ ಲೈಟಿಂಗ್ ಮಾಡ್ಯಾರ. ನಾನಂತೂ ಫುಲ್ ದೇವ್ರ ಮನೆಯೊಳಗೆಲ್ಲ ದೀಪ ಹಚ್ಚಕದೀನಿ. ಸೊ ಅದು ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀನಿ ಇವತ್ತಿನ ದಿನ. ಆಮೇಲೆ ಫುಲ್ ಒಂಥರ ಜೋಶ್ ಐತಿ, ಫುಲ್ ಎಕ್ಸೈಟ್ಮೆಂಟ್ ಐತಿ. ಹೆಂಗೆ ಮಾಡ್ಯಾರ ಒಳಗಡೆ ಮೂರ್ತಿ ಅದು ಅಂತ. ಸೊ ಆ್ಯಕ್ಚುಲಿ ಟಿ ವಿ ಒಳಗೆಲ್ಲ ತೋರ್ಸತ್ತಾರ್ರಿ. ಬಟ್ ಅದೆಲ್ಲ ನೋಡಿದ್ಮೇಲೆ, ಡೆಕೋರೇಷನ್ ಎಲ್ಲ ನೋಡಿದ್ಮೇಲೆ ನಾವು ಕೂಡ ಒಂದ್ಸಲ ಅಯೋಧ್ಯೆಗೆ ಹೋಗಿ ಬರ್ಬೇಕಲ್ಲಪ್ಪ ಹಿಂಗೆ ಅನ್ಸತ್ತೈತ್ರಿ. ಇನ್ ಫ್ಯೂಚರ್ ಒಳಗೆ ಯಾವಾಗಲೇ ಚಾನ್ಸ್ ಸಿಕ್ತಂದ್ರೆ ನಿಮ್ಮ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೋತೀನಿ. ಸೊ ಅಯೋಧ್ಯೆ ಒಳಗೆ ರಾಮ ಪ್ರತಿಷ್ಠಾಪನೆ, ಹಾಗಾಗಿ ಹಬ್ಬನ ನಮಗೆಲ್ಲರಿಗೂ ಹಬ್ಬದಾಗ ಏನಾದರೂ ಸ್ವೀಟ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಏನು ಮಾಡಬೇಕು ಅದನ್ನ ಕೂಡ ಫೈನಲ್ ಮಾಡ್ಕೊಂಡಿಲ್ಲ. ಸೊ ಹಂಗೆ ಮಸ್ತ್ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಸೊ ಏನೆಲ್ಲ ಮಾಡ್ತೀನಿ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಚಲೋ ಲೆಟ್ ಸ್ಟಾರ್ಟ್. ನಮ್ಮ ಮನೆ ಅಡುಗೆ ಕೆಲಸ, ಆಮೇಲೆ ಎಲ್ಲನೂ ಕೆಲಸನೂ ಪೆಂಡಿಂಗ್ ಐತ್ರಿ. ಆ ವರ್ಕ್ ಕೂಡ ಎಲ್ಲನೂ ಮಾಡ್ಕೋಬೇಕು. ಫೈನಲಿ ನಮ್ಮ ಸಾನ್ವಿಗೆ ಇವತ್ತು ಸೂಟಿ ಐತ್ರಿ. ಸಾನ್ವಿಗೆ ಸೂಟಿ ಐತಂದ್ರೆ ಒಂದು ಸ್ವಲ್ಪ ಸ್ಕೂಲ್ ಕೆಲಸ ಏನೈತಿ ಅದೊಂದು ಸ್ವಲ್ಪ ಇರಂಗಿಲ್ಲ. ಬಟ್ ನಾರ್ಮಲ್ ಎಲ್ಲ ಕೆಲಸನೂ ಮಾಡಬೇಕು. ಸೊ ಚಲೋ ಲೆಟ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ಜೈ ಶ್ರೀರಾಮ್ ಎಲ್ಲರಿಗೂ. ಸೊ ನೋಡ್ರಿಲ್ಲ, ನಾವು ರಾಮನ್ ಫ್ಲಾಗ್, ರಾಮನ್ ಜೆಂಡಾ ಹಚ್ಚಿವಿ. ಆ್ಯಕ್ಚುಲಿ ನಮ್ಮ ಸಾನ್ವಿ ಪಪ್ಪ ಎಲ್ಲರ ಮನೆ ಮುಂದೆ ಐತಿ, ನಾವು ಹಚ್ಚುನು ಅಂತ ತಗೊಂಡು ಬಂದು ಹಚ್ಚ. ಅಂದ್ರೆ ಸಣ್ಣ ಹುಡುಗರಿಗೂ ನೋಡ್ರಿ ಎಷ್ಟು ಒಂಥರ ಎಲ್ಲಿ ಸಣ್ಣ ಹುಡುಗರ್ದು ದೊಡ್ಡವ್ರ ಬಟ್ಟ ಎಲ್ಲರೂ ಬರೀ ಜೈ ಶ್ರೀರಾಮನ. ಇವಾಗ ನಾನು ಒಂದು ಸ್ವೀಟ್ ಮಾಡತ್ತೀನಿ, ಬಿಕಾಸ್ ದೀಪಾವಳಿ ಹಬ್ಬದ ಥರನ ಸೆಲಿಬ್ರೇಷನ್. ಹಾಗಾಗಿ ನೈವೇದ್ಯ ಮಾಡಕ್ಕಂತನ ಸ್ವೀಟ್ ಮಾಡ್ಕೊಳತ್ತೀನಿ. ಸೊ ಆ ಸ್ವೀಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಒಂದು ಪಾತ್ರೆ ಒಳಗೆ ನಾನು 3ರಿಂದ 4 ಚಮಚ ತುಪ್ಪ ಹಾಕ್ಕೊಂಡಿನಿ. ಆಮೇಲೆ ಇದು ನಾನು ಲಾಸ್ಟ್ ಟೈಮ್ ಮೇ ಬಿ ಒಂದ್ಸಲ ತೋರಿಸಿದ್ದೆ ನಿಮಗೆ ರೆಸಿಪಿನ. ಬಟ್ ಆದರೂ ಕೂಡ ಇವತ್ತು ಒಂದು ಸ್ವಲ್ಪ ಬೇರೆ ಟೈಪ್ ಅಂತ ತೋರ್ಸಾತೀನಿ. ಇವಾಗ ನೋಡ್ರಿ, ಶಾವ್ಗಿ ಅಂದರೆ ಇವಾಗ ಮ್ಯಾಂಗೋ ಶಾವ್ಗಿ ಅಂತ ಬರ್ತಾವೆ. ಸೊ ಅವು ಶಾವ್ಗಿ ಪಾಯಸನ ಮಾಡತ್ತೀನಿ. ಜಾಸ್ತಿ ಏನು ಮಾಡತ್ತಿಲ್ಲ, ಬಿಕಾಸ್ ನಾನು ಇವ್ರ ಅಷ್ಟ ತಿನ್ನವ್ರ, ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಏನು ಮಾಡತ್ತಿಲ್ಲ, ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡತ್ತೀನಿ. ಇವಾಗ ನೋಡ್ರಿ, ಒಂದು 3-4 ಚಮಚೆ ತುಪ್ಪ ಕರಿಗಿದ್ಮೇಲೆ ಮೆಲ್ಟ್ ಆದ್ಮೇಲೆ ಅದ್ರೊಳಗೆ ನಾನು ಶಾವ್ಗಿ ಹಾಕೊಂಡಿನಿ. ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಬರೋವರೆಗೂ ಶಾವ್ಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದರ ಒಂಥರ ಸ್ಮೆಲ್ ಚೆನ್ನಾಗಿ ಬರ್ತೈತಿ, ಮತ್ತು ಬಾಯಾಗ ತಿನ್ನಕ್ಕೂ ಮಸ್ತ್ ಸಖತ್ ಅನ್ನಿಸ್ತಾವೆ. ಸೊ ಹಾಗಾಗಿ ಇವಾಗ ನೋಡ್ರಿ, ಈ ಥರ ಒಂದು ಸ್ವಲ್ಪ ರೆಡ್ಡಿಶ್ ಬರಬೇಕು ಏನಪ್ಪ ಶಾವ್ಗಿ ಕಲರ್. ಹಾಗಾಗಿ ಆ ಥರನ ಫ್ರೈ ಮಾಡ್ಕೊಳತ್ತೀನಿ. ಸೊ ಆ ದಿನ ಏನಪ್ಪ ಗೊತ್ತಿಲ್ರಿ, ಸಾನ್ವಿ ಹರ್ಷ ಅಂತೂ ಇಷ್ಟು ನನಗೆ ಇರಿಟೇಟ್ ಮಾಡತ್ತಿರಲ್ಲ ಆ ದಿವಸ. ಯಾಕೆ ಮಾಡತ್ತಿರೋ ಗೊತ್ತಿಲ್ಲ, ಡೈಲಿ ಇಷ್ಟು ಚಂದ ಆಡ್ತಾರ ಅವ್ರಿಬ್ರು. ಬಟ್ ಆ ದಿನ ಅಂತೂ ಇಷ್ಟು ನನಗೆ ಒಂಥರ ಇರಿಟೇಟ್ ಮಾಡತ್ತಿರೋ ಗೊತ್ತಿಲ್ಲ. ಏನಾಗಿತ್ತು ಅಂತ ಅದು ಗೊತ್ತಿಲ್ಲ ನನಗೆ. ಅವ್ರು ಸುಮ್ಮನೆ ನನ್ನ ಕಡೆ ಬೈಸ್ಕೊಳತ್ತೀರ. ಸೊ ನಂದು ಮೂಡ್ ಅಪ್ಸೆಟ್ ಮಾಡತ್ತೀರ, ತಾವು ಒಂಥರ ಹೋಗಿ ಅಳ್ಕೋತ್ ಕೂತೀರ.
ಬಟ್ ಮಕ್ಳು ಅಂದಮೇಲೆ ಹಂಗರಿ. ಇವಾಗ ನಾನು ಏನು ಮಾಡ್ಕೊಂಡೀನಿ, ಶಾವ್ಗೆ ಒಂದು ಸ್ವಲ್ಪ ರೆಡ್ಡಿಶ್ ಆದಮೇಲೆ ಒಂದು ಪ್ಲೇಟ್ ಒಳಗೆ ತಕ್ಕೊಂಡಿನಿ. ಅದ್ರೊಳಗೆ ನಾನು ಬದಾಮ, ಕಾಜು ಅಂದ್ರೆ ಗೋಡಂಬಿ, ಬದಾಮ ಈ ಥರ ಎಲ್ಲಾನು ಫ್ರೈ ಮಾಡ್ಕೊಳತ್ತೀನಿ. ಬಿಕಾಸ್ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ತಿನ್ನಕ್ಕೂ ರುಚಿ ಹತ್ತವ. ಹಾಗಾಗಿ ಇದು ರೆಸಿಪಿ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ರಿ. ಸೊ ನಂಗೆ ಭಾಳ ಇಷ್ಟ ಆಗ್ತದ್ರಿ ಇದು ಶಾವ್ಗೆ ಪಾಯಸನ. ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ ಆಗ್ತದೆ. ಹಾಗಾಗಿ ನಮ್ಮ ಮಮ್ಮಿ ಹೇಳಿದ ರೆಸಿಪಿನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳತ್ತೀನಿ. ಸೊ ಬದಾಮ್, ಕಾಜು ಕೂಡ ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಬಂದು ಅಂದ್ರೆ ಅವು ಕೂಡ ನಾವು ತೆಗಿಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೋಬೇಕು. ಏಲಕ್ಕಿ ಪುಡಿಯಿಂದ ಏನಾಕೈತೆ ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಚಂದ ಬರ್ತೈತ್ರಿ, ಬಾಯಾಗ ತಿನ್ನಕ್ಕೆ ಚಲೋ ಹತ್ತೈತಿ. ಹಾಗಾಗಿ ಇವಾಗ ನೋಡ್ರಿ ನಾ ಏನು ಮಾಡತ್ತೀನಿ, ಮತ್ತೆ ಅದ್ರೊಳಗೆ ನಾನು ಶಾವ್ಗೆ ಹಾಕೊಳತ್ತೀನಿ. ಬಿಕಾಸ್ ಬದಾಮ, ಕಾಜು ಎಲ್ಲಾನು ಫ್ರೈ ಮಾಡ್ಕೊಂಡೆ. ಹಾಗಾಗಿ ಮತ್ತೆ ಅದ ಪಾತ್ರೆ ಒಳಗೆ ನಾನು ಶಾವ್ಗಿನ ಹಾಕೊಳತ್ತೀನಿ. ಸೈಡ್ ನಾನು ಒಂದು ಪಾತ್ರೆ ಒಳಗೆ ಫುಲ್ ಕಡಕ್ ನೀರನ್ನ ಕಾಸ್ಕೊಂಡಿದ್ದೆ. ಸೊ ಹಾಗಾಗಿ ಏನಾಕೈತಿ, ಒಂದು ಸ್ವಲ್ಪ ಕಡಕ್ ನೀರು ಹಾಕೊಂಡ್ರಿಂದ ಏನಾಕೈತಿ ಅಂತ ನಾವು ಸರ್ವ್ ಮಾಡುವಾಗ, ನೀವು ಅದರ್ವೈಸ್ ಹಂಗ ಶಾವ್ಗೆ ಮಾಡ್ತಿರ್ಲ ನಾವು ಹಾಲು ಹಾಕೊಂಡೆ. ಸೊ ಸರ್ವ್ ಮಾಡುವಾಗ ಮತ್ತೆ ಗಟ್ಟಿ ಆಕೈತ್ರಿ. ಮತ್ತೆ ಗ್ಯಾಸ್ ಮ್ಯಾಗ ಇಡು, ಮತ್ತೆ ಬಿಸಿ ಮಾಡ, ಮತ್ತೆ ಅದ್ರೊಳಗೆ ಹಾಲು ಆ್ಯಡ್ ಮಾಡ, ಇದ ಮಾಡ್ಕೊತ ಕುಡ್ರೋದಾಕೈತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಕಾದಿದ ನೀರು ಹಾಕೊಂಡ್ರೆ ಅಂದ್ರೆ ನಾವು ಸರ್ವ್ ಮಾಡುವವರೆಗೂ ಅದ ಕನ್ಸಿಸ್ಟೆನ್ಸಿ ಒಳಗಿರ್ತೈತಿ. ಸೊ ಹಾಗಾಗಿ ನಮಗೆ ಡಬಲ್ ಕೆಲಸನ ಹತ್ತಂಗಿಲ್ಲ. ಸೊ ಒಂದು ಸ್ವಲ್ಪ ಗ್ಲಾಸ್ ಒಳಗೆ ನಿನ್ನೆ ಹಾಲಿದ್ದು ರೀ, ಆ ಹಾಲು ಆಮೇಲೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನಮಗೆ ಹೆಂಗೆ ಬೇಕ್ರಿ ತಿನ್ನೋ ಕನ್ಸಿಸ್ಟೆನ್ಸಿ ಆ ಪ್ರಕಾರ ನೀವು ಹಾಲನ್ನ ಆ್ಯಡ್ ಮಾಡ್ಕೋಬೋದು. ಸೊ ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆವಾಗಲೇ ಹೇಳ್ದಂಗೆ ಏಲಕ್ಕಿ ಪುಡಿ, ಕಾಜು, ಬದಾಮ, ಆಮೇಲೆ ರುಚಿ ತಕ್ಕಷ್ಟು ಸಕ್ಕರೆ ಇಷ್ಟ ಹಾಕೊಂಡ್ರಿ ಅಂದ್ರೆ ನಮ್ದು ಶಾವ್ಗೆ ಪಾಯಸ ರೆಡಿ. ಸಖತ್ ಆಗ್ತತ್ರಿ, ಬಾಯ ಇಷ್ಟ ರುಚಿ ಹತ್ತತಲ್ಲ. ಸೊ ಏನಪ್ಪ ಅಂದ್ರೆ ಮತ್ತೊಮ್ಮೆ ಮಾಡ್ಕೊಂಡು ತಿನ್ಬೇಕ ಆ ತರ ಆಗ್ತದ್ರಿ. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ಹೆಂಗಾಗೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ. ಸೊ ಇವತ್ತ ಪ್ರಾಣ ಪ್ರತಿಷ್ಠಾಪನೆ ನಮ್ಮ ಅಯೋಧ್ಯ ಒಳಗ. ಸೊ ಕರೆನ ಭಾಳ ಖುಷಿ ಆಗೈತ್ರಿ, ಭಾಳ ಸಖತ್ ಆಗೈತಿ, ಸಖತ್ ಖುಷಿ ಆಗತ್ತೈತಿ. ಸೊ ನಾ ಇದೇನು ಡ್ರೆಸ್ ಹಾಕೊಂಡಿನಿ ನೋಡ್ರಿ, ಇದು ನಾನು ಬಿಫೋರ್ ಮ್ಯಾರೇಜ್ ಒಂದು ತೊಗೊಂಡಿದ್ದೆ ಈ ಡ್ರೆಸ್. ಇನ್ನೂ ಕೂಡ ಇಷ್ಟು ಚಂದ ಕಾಣ್ತತ್ತಲ್ಲ, ಭಾಳ ಚಂದ ಕಾಣ್ತದೆ ಡ್ರೆಸ್ ಮೈ ಮ್ಯಾಗ. ನಾನು ನೋಡಿ ಶಾಕ್ ಅದೇ, ಅಂದರೆ ಇನ್ನೂ ನನಗೆ ಬಿಫೋರ್ ಮ್ಯಾರೇಜ್ ಡ್ರೆಸ್ ಬರ್ತಾವಪ್ಪ ಅಂತ. ಅದ್ರ ನನ್ನ ಮ್ಯಾರೇಜ್ ಆಗಿ 5 years ಅಷ್ಟೇ ಆಗೈತ್ರಿ. ಸೊ ಅಂದ್ರೂ ನನಗೆ ಡ್ರೆಸ್ ಬರ್ತಾವು, ಮತ್ತು ಇನ್ನೂ ಎಷ್ಟು ಚಂದ ಕಾಣ್ತತ್ರ ಡ್ರೆಸ್. ನನ್ನ ಫೇವ್ರೇಟ್ ಡ್ರೆಸ್ ಅಂತಲೇ ಹೇಳ್ಬೋದು ಇದು. ಆ್ಯಕ್ಚುಲಿ ಈ ಡ್ರೆಸ್ನ ತೊಗೊಂಡಿದ್ದೆ ಸ್ಲೀವ್ಸ್ಗಾಗಿ. ಸ್ಲೀವ್ಸ್ ಭಾಳ ಚಂದ ಅದಾವಂತ ಈ ಡ್ರೆಸ್ನ ತೊಗೊಂಡಿದ್ದೆ. ನಿಮಗೆ ಕೂಡ ಡ್ರೆಸ್ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ಭಾಳ ಚಂದ ಐತ್ರ ಡ್ರೆಸ್. ಕಲರ್ ಕಾಂಬಿನೇಷನ್ ಕೂಡ ಚಂದ ಐತ್ರಿ. ಮತ್ತು ನನಗೆ ಆ್ಯಕ್ಚುಲಿ ಹಿಂಗೆ ಚಾಕ್ಲೇಟ್ ಕಲರ, ಆಮೇಲೆ ಡಾರ್ಕ್ ಒಂಥರ ಮರೂನ್ ಈ ಥರ ಕಿತ್ತರು ನನಗೆ ಅನಿಸೋ ಮಟ್ಟಿಗೆ ನನಗೆ ಲೈಟ್ ಕಲರ ಮತ್ತೊಂದು ಸ್ವಲ್ಪ ಫುಲ್ ಎದ್ದು ಹೊಡಿತಾವ ಹಿಂಗೆ ಅನಿಸ್ತೈತಿ. ಸೊ ಫೈನಲಿ ಎಲ್ಲ ಕೆಲಸನೂ ಕಂಪ್ಲೀಟ್ ಆಯ್ತು ರೀ. ಆ್ಯಕ್ಚುಲಿ ಅಡುಗೆ ಕೂಡ ಎಲ್ಲನೂ ಮಾಡ್ಕೊಂಡೀನಿ. ಸೊ ಇವತ್ತು ಅಡುಗೆ ಒಳಗೆ ಏನೆಲ್ಲ ಐತಿ ಅನ್ನೋದು ವ್ಲಾಗ್ನ ಲಾಸ್ಟ್ವರೆಗೂ ನೋಡ್ರಿ, ಅಂದ್ರೆ ನಿಮಗೆ ಕೂಡ ಗೊತ್ತಾಗ್ತೈತಿ. ಒಂದಂತೂ ಗೊತ್ತಾಗೈತ್ರಿ ನಿಮಗೆ ಶಾವ್ಗೆ ಪಾಯಸ ಐತೆ ಅನ್ನೋದು. ಬಟ್ ಇನ್ನೂ ಲಾಸ್ಟ್ ಎಲ್ಲ ಏನೆಲ್ಲ ಮಾಡೀನಿ ಅನ್ನೋದು ವ್ಲಾಗ್ನ ಕಡಿವರೆಗೂ ನೋಡ್ರಿ, ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಂದು ಒಂದೇನು ಗೋಲ್ ಐತೆ ನೋಡ್ರಿ, ಆ ಗೋಲ್ ಮಟ್ಟ ಒಂದು ಸ್ವಲ್ಪ ಬಂದು ಮುಟ್ಟಾತೀನಿ ನಿಮ್ಮ ಎಲ್ಲರದು ಆಶೀರ್ವಾದದಿಂದ. ಬಟ್ ಇನ್ನೂ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂದರೆ ಇನ್ನೂ ನನ್ನ ಗೋಲ್ ಏನೈತಿ ಅಲ್ಲಿವರೆಗೂ ನಾನು ಹೋಗಿ ರೀಚ್ ಆಗ್ತೀನಿ. ಇವಾಗ ನೋಡ್ರಿ ನನ್ನ ಪಾತ್ರೆನ ಬಂದು ನಮ್ಗೆ ಮೇಡ್ ಅಂದ್ರೆ ನಮ್ಮ ಕೆಲಸದವ್ರ ಬಂದೆಲ್ಲ ಕ್ಲೀನ್ ಮಾಡಿ ಹೋಗ್ಯಾರ. ಸೊ ಅದನ್ನೆಲ್ಲನೂ ನೀಟಾಗಿ ಜೋಡಿಸ್ಕೊಂಡೇ ಇಡಾತೀನಿ. ಆ್ಯಕ್ಚುಲಿ ಹೆಂಗೆ ಆಕೈತ್ರಿಪ್ಪ ಅಂದರೆ 2 ಚಿಕ್ಕ ಮಕ್ಕಳು, ಮಮ್ಮಿ ಇದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಬಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನೇ ಮಾಡಬೇಕಾಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕಾಗ್ತೈತಿ. ನನಗೆ ಹೇಳ್ಬೇಕಂದ್ರೆ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನನಗೆ ಪೇಷನ್ಸ್ ಭಾಳ ಕಡಿಮೆ ಅದಾವ್ರಿ. ನನಗೆ ಜಲ್ದಿ ಲಘುನ ಟೆನ್ಷನ್ ಆಗ್ತೈತಿ. ಇಲ್ಲಾಂದ್ರೆ ನನಗೆ ಟೈಮ್ ಟು ಟೈಮ್ ಕೆಲಸ ಆಗಲಿಲ್ಲ ಅಂದರೆ ನಂಗೆ ಯಾರ ಮ್ಯಾಗ್ರೆ ಸಿಟ್ಟು ತೆಗಿತೀನಿ. ಬಟ್ ನಮ್ಮ ಮನೆಯವ್ರು ಯಾವತ್ತೂ ಹೇಳ್ತಿರ್ತಾರೆ ಆ ಥರ ಮಾಡಬೇಡ, ಏನಾಗಂಗಿಲ್ಲ, ಕೆಲಸ ಒಂದು ಸ್ವಲ್ಪ ಹಿಂದೆ ಮುಂದೆ ಆದ್ರೂ ನಡೀತೈತಿ. ಬಟ್ ಹುಡುಗರ ಮ್ಯಾಗಾಗಲಿ ನನ್ನ ಮ್ಯಾಗಾಗಲಿ ಸೀಟು ತೆಗಿಬೇಡ ಅಂತ ಹೇಳ್ತಿರ್ತಾರೆ. ಬಟ್ ಇವಾಗ ನಾನು ಅಂದರೆ ಮದುವೆ ಆದಮೇಲೆ ಅಂತೂ ನನಗೆ ಭಾಳ ಜಲ್ದಿ ಸಿಟ್ಟು ಬರ್ತಿತ್ತು ರೀ. ಬಟ್ ಇವಾಗ ಭಾಳ ಕಂಟ್ರೋಲ್ ಆಗೈತೆ ರೀ, ಅಂದರೆ ಅಷ್ಟೊಂದೇನು ಬರೋಂಗಿಲ್ಲ. ಅಂದರೆ ನಮ್ಮ ಮನೆಯವ್ರು ಭಾಳ ಸಮಾಧಾನ. ಸೊ ಅವ್ರ ಜೊತೆ ಇದ್ದ ನನಗೂ ಭಾಳ ಪೇಷನ್ಸ್ ಬಂದವ್ರಿ. ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟಿ ಪೇಷನ್ಸ್ ಅದಾವ. ಬಟ್ ನನಗೆ ಅಷ್ಟೊಂದು ಇಲ್ಲ. ಬಟ್ ಅವ್ರ ಜೊತೆ ಇದ್ದಿದ್ದ ನನಗೂ ಒಂದು 50% ಬಂದಾವ ಅಂತಲೇ ಹೇಳ್ಬೋದು. ಭಾಳ ಪೇಷನ್ಸ್ ಅದಾವ್ರ ಅವ್ರಿಗೆ. ರಿಯಲಿ ಹಿ ಈಸ್ ವೆರಿ ಗ್ರೇಟ್.
ಯಾರು ಪೇಷನ್ಸ್ ಅದಾವ್ರು ಎಲ್ಲರೂ ಗ್ರೇಟ್ ಅಂತಲೇ ಹೇಳ್ಬೋದು. ಇವಾಗ ನೋಡ್ರಿ ಅಡುಗೆ ಮನೆಯೊಳಗೆ ಎಲ್ಲನೂ ನೀಟಾಗಿ ಪಾತ್ರೆನ ಜೋಡ್ಸಾತೀನಿ. ಆ್ಯಕ್ಚುಲಿ ನಮ್ಮ ಇದು ಕಿಚನ್ ಏನೈತೆ ನೋಡ್ರಿ ಭಾಳ ಸ್ಮಾಲ್ ಐತಿ. ಅಂದ್ರೆ ಕಂಪ್ಯಾರಿಸನ್ ವಿತ್ ಬೆಡ್ರೂಮ್ ಹಾಲ್ ಇವೆಲ್ಲ ನೋಡ್ರಿ ನಮ್ಮ ಕಿಚನ್ ಭಾಳ ಸ್ಮಾಲ್ ಐತ್ರಿ. ಬೆಡ್ರೂಮ್ ಮತ್ತು ಹಾಲ್ ಭಾಳ ಸ್ಪೇಷಿಯಸ್ ಅದಾವ್ರಿ, ಬಟ್ ಕಿಚನ್ ಕೂಡ ಅಷ್ಟೊಂದು ಸ್ಪೇಷಿಯಸ್ ಇಲ್ಲ. ಬಟ್ ಆದರೂ ಕೂಡ ಸ್ವಂತ ಮನೆಯ ಆಗೋ ಮಟನು ಹ್ಯಾಂಡಲ್ ಮಾಡ್ತೀನಿ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ದಿಂದ ನಮ್ಮ ಮನೆಯೂ ಆಗ್ಲಂತ ನಾ ಅನ್ಕೋತೀನಿ. ಬ್ಯಾಡ ಹರ್ಷು, ಬೇಡ ಹರ್ಷು, ಹೊಡಿತೀನಿ. ಬ್ಯಾಡ ಹಂಗೆ ಮಾಡಬಾರ್ದಪ್ಪ. ರಾಯ್ತ ಮಾಡೀನಿ, ಮಟ್ಕಿ ಉಸಳೆ ಮಾಡೀನಿ, ಮತ್ತೇನೈತಿ ಮೊಸರು ಐತಿ. ಇಲ್ಲೇ ಚಪಾತಿ ಮಾಡ್ಬೇಕು ಒಂದೆರಡು. ರೈಸ ಆಗತ್ತೈತಿ. ಶಾವಿಗೆ ಪಾಯಸ ನೋಡ್ರಲ್ಲ ಎಷ್ಟು ಸಖತ್ತಾಗೈತೆ ಅಂತ. ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಅಡುಗೆ ಊಟಕ್ಕೆ ಏನೇನೈತಂತ. ಸೊ ಏನೆಲ್ಲ ಅಡುಗೆ ಮಾಡೀನಿ: ಶಾವಿಗೆ ಪಾಯಸ, ಚಪಾತಿ, ರಾಯ್ತ, ಮಟ್ಕಿ ಉಸಳೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದವ್ರ ಕಂಪ್ಲೀಟ್ ಆಗಂಗಿಲ್ರಿ ತಾಟ್ ಅಂದರೆ ಮೊಸರು, ಶೇಂಗಾ ಹಿಂಡಿ ಮತ್ತು ಮಜ್ಜಿಗೆ. ಇದಿಲ್ಲದೆ ನಮ್ದು ಉತ್ತರ ಕರ್ನಾಟಕದವ್ರದ್ದು ತಾಟನ ಫಿನಿಶ್ ಆಗಂಗಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ರಿ ನಾನು ಈವ್ನಿಂಗ್ ದೀಪ ಹಚ್ಚತೀನಿ ದೇವ್ರ ಮುಂದೆ. ಆ್ಯಕ್ಚುಲಿ ಇನ್ನೂ ಭಾಳಷ್ಟು ದೀಪ ಹಚ್ಚಿದ್ದೆ, ಬಟ್ ಅದು ಕ್ಯಾಪ್ಚರ್ ಮಾಡೋದು ಆಗಲಿಲ್ಲ ಅರ್ಶು ಸಾನೋದ್ರದಿಂದ. ಸೊ ಇವಾಗ ನೋಡ್ರಿ ನಮ್ಮ ದೇವ್ರ ಮನೆ ಹೆಂಗೆ ಕಾಣತೈತೆ ಅನ್ನೋದು. ಫುಲ್ ದೀಪಾವಳಿ ಜೋರ ಸೆಲೆಬ್ರೇಷನ್ ಆ ಥರ ಕಾಣತೈತಿ. ಒಂದು ಪಾಸಿಟಿವ್ ವೈಬ್ಸ್, ಒಂದು ಪಾಸಿಟಿವ್ ಎನರ್ಜಿ ಬಂದಾಗತ್ತೆ ಅನ್ಸಾತೈತಿ ದೇವ್ರ ಮನೆ ನೋಡೆ, ಮನೆ ಅದು ಎಲ್ಲ ನೋಡೆ. ಹೊರಗಡೆದು ಎಲ್ಲ ದೀಪ ಹಚ್ಚೀನ್ರಿ. ಎಲ್ಲನೂ ಇವತ್ತಿನ ದಿನ ಸಖತ್ ಹೋಗೈತಿ, ಎಲ್ಲನೂ ಚಲೋ ಆಗೈತಂತ ಹೇಳ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸೊ ನೋಡ್ರಿ ಹೊರಗಡೆದು ದೀಪ ಹಚ್ಚೀನಿ. ಆ್ಯಕ್ಚುಲಿ ಈಗ ಮೇ ಬಿ 6:30 ಅದು ಆಗಿರ್ಬೇಕು. ಸೊ ಆ ಟೈಮಿಗೆ ನಾನು ದೀಪ ಅದು ಹಚ್ಚೀನಿ. ನಮ್ಮ ಹರ್ಷು ನೋಡ್ರಿ ಈಗ ಹೆಂಗೆ ಅಂತ ಜೈ ಶ್ರೀರಾಮ್. ಜೈ ಏನನ್ನೋದು ಹೇಳ. ಹಾ, ಜೈ ಶ್ರೀರಾಮ್. ಏನ ಜೈ ಶ್ರೀರಾಮ್. ಸೊ ಫ್ರೆಂಡ್ಸ್ ಇವತ್ತಿನ ದಿನ ಸಖತ್ತಿತ್ರಿ. ಫುಲ್ ಎನರ್ಜೆಟಿಕ್ ಇತ್ತು. ಸೇಮ್ ದೀಪಾವಳಿ ಹಬ್ಬದ ಮೂಡ ಇತ್ರಿ. ನಾವು ದೀಪಾವಳಿ ಹಬ್ಬಕ್ಕೆ ಹೆಂಗೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅದೇ ಥರ ಇತ್ತು. ಲಿಟ್ರಲಿ ನಾ ಸಾನ್ವಿನ ಹರ್ಷನ್ ಕರ್ಕೊಂಡು ಕೆಳಗಡೆ ಹೋಗಿದ್ದೆ. ಇಷ್ಟು ಫಟಾಕ್ಷೆ ಹಾರ್ಸತ್ತೀರ, ಅಷ್ಟೊಂದು ಫಟಾಕ್ಷೆ ಹಾರ್ಸತ್ತೀರ. ಸೇಮ್ ಟು ಸೇಮ್ ದೀಪಾವಳಿ ಹಬ್ಬದಕ್ಕಿಂತನೂ ಜೋರು ಅನ್ಬೋದು. ಅಷ್ಟು ಸೆಲೆಬ್ರೇಷನ್ ಸಖತ್ತಿತ್ರಿ. ಒಂದು ಇತಿಹಾಸನ ಆಗಿ ಹೋತೆ, ಇತಿಹಾಸ ಘಡಾಯಿಸ್ತ. ಭಾಳ ಸಖತ್ ಅನಿಸ್ತು, ಭಾಳ ಮಸ್ತ್ ಅನಿಸ್ತು. ಸೊ ನಾನು ಡ್ರೆಸ್ ಅದು ಚೇಂಜ್ ಮಾಡಿ ಅಡ್ಗೆ ಮಾಡಿ ಊಟ ಮಾಡಿ ಫೈನಲ್ ಬಿಗ್ ಬಾಸ್ ನೋಡಿ ಈಗ ನಿಮ್ಮ ಜೊತೆ ಸಿಗಾತೀನಿ. ಇಲ್ಲಿ ನೋಡ್ರಿ ಸಾನ್ವಿ ಹರ್ಷಿ ಇಬ್ಬರು ಮಕ್ಕೊಂಡಾರ. ಅವರು ಕೂಡ ಬಿಗ್ ಬಾಸ್ ಇಷ್ಟು ಫ್ಯಾನ್ ಅದಾರಲ್ಲ, ಅಷ್ಟೊಂದು ಹುಚ್ಚದಾರ ಅವ್ರು ಬಿಗ್ ಬಾಸ್ದ. ನಮ್ಮ ಹರ್ಷು ಕೂಡ 9 ಗಂಟೆ ಆಯ್ತು, 8:30 ಆಯ್ತು. 8:30 9 ಅಂದ್ರೆ ಮಮ್ಮಿ ಬಿಗ್ ಶಾಪ್ ಹಚ್ಲ, ಅವ್ನು ಬಿಗ್ ಬಾಸ್ ಅನ್ನಕ್ಕೆ ಬರಂಗಿಲ್ಲ, ಬಿಗ್ ಶಾಪ್ ಅಂತಾನೆ. ಸೊ ಈಗ ಬಿಗ್ ಬಾಸ್ ಮುಗಿದ್ಮೇಲೆ ಏನು ನೋಡೋದು, ಅವ್ರು ಏನು ಹೇಳೋದು ಅದು ಒಂದು ನಂಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ. ಬಿಕಾಸ್ ಅವ್ರು ಹಚ್ಚು ಮಟ್ಟ ಸುಮ್ಮನೆ ಇರಂಗಿಲ್ಲ. ನಡು ಅಡ್ವರ್ಟೈಸ್ ಬಂದರೂ ಕೂಡ ಮಮ್ಮಿ ಹೋಯ್ತಾ ಈ ಥರ ಅಂತಾನೆ ಹರ್ಷು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ರಾಮ್ನು ಅಕ್ಕಿ ನಾ ಏನು ಮಾಡೀನಿ ಅಂದ್ರೆ ನಾನು ಅಂದ್ರೆ ಆ ಟೈಮಿಂಗ್ ಏನು ಅರ್ಪಣೆ ಮಾಡೀನಿ, ಆ ಅರ್ಪಣೆ ಮಾಡಿ ನಾನು ನಮ್ಮ ಅಕ್ಕಿ ಡಬ್ಬಿ ಒಳಗೆ ಹಾಕ್ಕೊಂಡಿನಿ. ನೀವು ಕೂಡ ಎಲ್ಲರೂ ಹಂಗೆ ಮಾಡಿರಿ. ಬಿಕಾಸ್ ಅಲ್ಲಿ ಅಷ್ಟು ನಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ಯಾರ. ಅಲ್ಲಿ ಇಲ್ಲಿ ಇಡೋಕ್ಕಿಂತನೂ ನಾವು ಡೈರೆಕ್ಟ್ ನಮ್ಮ ಅಕ್ಕಿ ತೊಳಗನ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಅದು ಒಂದು ಚಲೋ ಅಷ್ಟ. ಮತ್ತು ಇವತ್ತಿನ ದಿನ ಭಾಳ ಮಸ್ತ್ ಇತ್ತು. ನೀವು ಕೂಡ ಮಸ್ತ್ ಎಲ್ಲರೂ ಸೆಲೆಬ್ರೇಟ್ ಮಾಡಿರಿ ಅಂತ ಅನ್ಕೋತೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ಸೊ ಲೈಕ್ ಆದರೆ ಖಂಡಿತ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್.